ಹುಟ್ಟಿದ ದಿನ, ಹುಟ್ಟಿಸಿದ ದಿನ, ಸತ್ತಿದ ದಿನ. ಅದು ಮತ್ತೆ ಏನಿದ್ರು ಅವ್ರಿಗೆ ಮಾಡಿಕೊಂಡು, ಅವ್ರ ಸಂಸಾರ ಮಾಡಿಕೊಂಡು, ಅವ್ರ ಮಕ್ಕಳು ಮಾಡಿಕೊಂಡು, ಅವ್ರ ಹೆಂಡತಿ ಮಾಡಿಕೊಂಡು, ಅವ್ರ ಮೊಮ್ಮಕ್ಕಳು ಮಾಡಿಕೊಂಡೆ ಆದರೆ ಹೊರತು ಅಲ್ಲಿ ಗೊತ್ತಿರಲಿಲ್ಲ. ಇನ್ನು 10% ಇರಲ್ಲ. ಅವ್ರ ಪೇರೆಂಟ್ಸು ಅವ್ರ ಮನೆ ಬಿಟ್ಟು ಮನೆ ನೋಡಿಕೊಂಡು ಅವ್ರ ಕೆಲಸ ನೋಡಿಕೊಂಡು ಅವ್ರ ಟೈಮು ದುಡ್ಡು ಕಟ್ಟು ಕೊಟ್ಕೊಂಡು ಆಚೆ ಸಮಾಜ ಮಾಡ್ತಾರೆ. ಅವರು ಆತ್ಮಚರಿತ್ರೆ ಬಂದರೆ ಮಿನಿಮಮ್ 3 ಪುಟ ಬರೀಬೇಕಾಗ್ತದೆ. 3 ಸೆಕೆಂಡ್ಸ್ ಅಲ್ಲ, ಹುಟ್ಟಿದ ದಿನ, ಹುಟ್ಟಿಸಿದ ದಿನ, ಸತ್ತಿದ ದಿನ ಅಲ್ಲ, ಅದು 100 ಪುಟ ಬರೀಬೇಕಾಗ್ತದೆ. ಅದು ರೋಟ್ರಿ ಸ್ಪೆಷಾಲಿಟಿ. ಇನ್ನು ನಮಗೆ ರೋಟ್ರಿ ಒಂದು ವಿಮೆನ್ ಎಂಪವರ್ಮೆಂಟ್ ಮಾಡ್ತೀವಿ. ಇದೊಂದು ಪ್ರವಾಹ ಥರ ಆಗ್ತದೆ. ನಮ್ಮ ಮೊದಲು ಬರೀ ರೋಟ್ರಿ ಎಲ್ಲ ಬರೀ ಕಳಿಸ್ಕೊಂತ ಇದ್ದರು. ಇವಾಗ ಆ ಥರ ಇಲ್ಲ. ನಮಗೆ ಹೋದ 2 ವರ್ಷಕ್ಕೆ ನಮ್ಮ ಜೆನಿಫರ್ ಜೋನ್ಸ್ ಇದ್ದರು. ಅವರು ರೋಟ್ರಿ ಫಸ್ಟ್ ಇಂಟರ್ನ್ಯಾಷನಲ್ ವಿಮೆನ್ ಪ್ರೆಸಿಡೆಂಟ್ ಅಂದರೆ ಮಹಿಳಾ ಅಧ್ಯಕ್ಷರಾದರು. ಅದಾದಮೇಲೆ ಮತ್ತೆ ಸ್ಟೆಪ್ನಿ ಆಗಿದ್ದಾರೆ. ಅಂದರೆ ಇನ್ನು ಮುಂದೆ ಅಂತ ಹೇಳಿದ್ರು ರೋಟರಿ ನಡೆ ಹಳ್ಳಿ ಕಡೆ, ರೋಟರಿ ನಡೆ ಹಳ್ಳಿ ಕಡೆ. ಯಾಕಂದರೆ ಸಿಟಿಗೆಲ್ಲ ರೋಟರಿ ಬಿಡ್ಬೋದು. ಮಂಗಳೂರಲ್ಲಾಗಲಿ, ಮೈಸೂರಲ್ಲೇ ಆಗಲಿ, ಬೆಂಗಳೂರಲ್ಲೇ ಆಗಲಿ, ಎಲ್ಲ ಕಡೆ ಸರ್ಕಲ್ಗಳಲ್ಲಿ, ಬಸ್ ಸ್ಟಾಪ್ಗಳಲ್ಲೆಲ್ಲ ರೋಟರಿ ಹೋಗ್ತಿದೆ. ಇವಾಗ ಆ ಥರ ಇಲ್ಲ. ರೋಟರಿ ಬೆಳಿಬೇಕಾಗಿದ್ದು ಗ್ರಾಮೀಣ ಪ್ರದೇಶದಲ್ಲಿ ನಾನ್ ಸಿಟಿ ಏರಿಯಾಸ್ ಅಲ್ಲಿ ಬೆಳೀಬೇಕು. ಅಲ್ಲೇ ನಮ್ಮ ದೇಶ ಇವತ್ತು 80% ಹಳ್ಳಿ ಇದೆ ನಮ್ಮ ಭಾರತ ದೇಶ. ಅಲ್ಲಿ ರೋಟರಿ ಬೆಳೀಬೇಕು. ಇನ್ನು ಅವರು ವಿಶಾಖಪಟ್ಟಣ ಆಂಧ್ರ ಅದೊಂದು ಚಿಕ್ಕೂರಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ನಾನು ಹೋಗಿದ್ದೆ. ಅಲ್ಲಿ ಲೇಡೀಸ್ ಎಲ್ಲ ಬಂದು ಏನು ಏನು ಇಲ್ಲ ಸರ್, ನಮ್ಮ ಮಕ್ಕಳು ಭಾಳ ಬೋರ್ ಆಗ್ತಾ ಇತ್ತು. ಯಾಕಂದರೆ ಇವಾಗೆಲ್ಲ ಒಳ್ಳೊಳ್ಳೆ ಸಲಕರಣೆಗಳು ಗ್ರೈಂಡರ್ ಅಂತೆ, ಮಿಕ್ಸಿ ಅಂತೆ, ಚಪಾತಿ ಮಾಡೋ ಮಿಷಿನ್ ಅಂತೆ, ಇನ್ನು ಚಟ್ನಿ ರುಬ್ಬೇಕಾಗಿಲ್ಲ, ಆಟೋಮೆಟಿಕ್ ಆಗುತ್ತೆ, ವಾಷಿಂಗ್ ಮಿಷಿನ್ ಬಂದಿದೆ, ಕುಕ್ಕಿಂಗ್ ಎಲ್ಲ ಸಿಂಪಲ್ ಆಗುತ್ತೆ. ಸೊ ನನಗೆ ಕಾಲ ಕಲ್ಲು ಗೊತ್ತಿಲ್ಲ. ಅಲ್ಲಿ 14 ಕೊಟ್ಟಿರ್ತಾರೆ, ಎಷ್ಟೋ ರಜೆ ಹೊಡಿತೀವಿ. ಹಾಗಾಗಿತ್ತು ನಾನು ರೋಟರಿ ಸಂಸ್ಥೆ ಸೇರಿಕೊಂಡೆ. ರೋಟರಿ ಸಂಸ್ಥೆ ಸೇರಿಕೊಂಡ್ಮೇಲೆ ನನಗೆ ಜೀವನದಲ್ಲಿ ಒಂದು ಉದ್ದೇಶ ಬಂತು. ಏನೋ ಮಾಡ್ಬೋದು, ಸ್ಕೂಲಲ್ಲಿ ಪಾಠ ಹೇಳ್ಕೊಡ್ಬೋದು, ಇದು ಹೇಳ್ಬೋದು, ಸಾಕಷ್ಟು ಇದ್ದಾರೆ ರೋಟರಿ. ಅದಕ್ಕೆ ನೀವು ಹೇಳ್ತದ್ದು ರೋಟರಿ ಮ್ಯಾಜಿಕ್ ಅಂತ. ನೀವು ಹೆಂಗಡಿಯಲ್ಲಿ ಬಂದರೆ, ಅಕ್ಕ ತಂಗಿ ಬಂದರೆ, ರೋಟರಿ ಸೇರಿಕೊಂಡ್ರೆ ಎಷ್ಟು ಮಾಡ್ಬೋದು. ಅದು ನಾವು ಜೀವನದಲ್ಲಿ ಏನೋ ಸಾಧಿಸ್ತಾ ಇರುತ್ತೆ. ಬಂದು ಹೋಗಿದ್ವಿ ಆಗಲಿ 12 ಒಂದಿನ ಹೋಗೋದಂತ ಏನೋ ಸಾಧಿಸೋದು. ಇನ್ನೊಂದು ನಿಮಗೆ ಮನೆಯಲ್ಲಿ ಟೈಮ್ ಹಿಡಿದ್ರೆ ರೋಟರಿ ಸಮಾಜ ಸೇವೆ ಮಾಡ್ಬೋದು, ನಿಮ್ಮ ಗಂಡನ ಜೊತೆ ಕರ್ಕೊಂಡು ಮಾಡ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಇನ್ನು ರೋಟರಿ ನಾವು ತಾವೇ ಹೇಳಿದಂಗೆ ನನ್ನ ಡೊನೇಷನ್ನು 100 crores ಕೊಟ್ಟಿರ್ತಾರೆ. ಅದು ನನಗೆ 100 crores ಕೊಟ್ಟಾಗ ನನಗೆ ಅದು ಹೇಳಿದಾಗ ಒಂಥರ ಮುಜುಗರ. ದುಡ್ಡಿನ ಬಗ್ಗೆ ನಮ್ಮ ವಿವೇಕಾನಂದ ಅವರು ಹೇಳ್ತಾರೆ. ಅವರೆಲ್ಲ ಇದನ್ನು ನಮ್ಮ ಚಾಲಕ ವಿವೇಕಾನಂದ ಅವರು ಎಷ್ಟು ಜನಕ್ಕೆ ಅವರು ವಿದ್ಯೆ ಕೊಡ್ತಾರೆ ಅಂತ. ಅದು ನನಗೆ ಎಷ್ಟು ಚಿತ್ರದಲ್ಲಿ ನನ್ನ ಬಗ್ಗೆ ದುಡ್ಡಿನ ಬಗ್ಗೆ ಹೇಳ್ತಾರೆ.